ಶಾಲೆಗಳಲ್ಲಿ ಅದು ಮೊರಾರ್ಜಿ ವಸತಿ ಶಾಲೆಗಳಲ್ಲಿ 833 ಶಾಲೆಗಳಲ್ಲಿ ಸ್ಲೋಗನ್ ಅನ್ನ ಬದಲಾವಣೆ ಮಾಡಿದ್ರು. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಇದ್ದಿದ್ದನ್ನ ಜ್ಞಾನ ದೇಗುಲವಿದು ಪ್ರಶ್ನೆ ಮಾಡು ಅನ್ನುವಂಥದ್ದನ್ನ ಕೇಳಿದ್ರು. ಸೊ ಸಮಾಜ ಕಲ್ಯಾಣ ಇಲಾಖೆ ನಾವೇನು ಸಾಹಿತಿಗಳ ನಾವೇಕೆ ಸಾಹಿತ್ಯವನ್ನು ಬದಲಾಯಿಸೋಣ, ಕುವೆಂಪು ಬರಹ ಬದಲಾವಣೆ ಮಾಡ್ತೀವಿ ಅಂತ ಯಾರು ಹೇಳಿದ್ದು? ಪ್ರಶ್ನೆ ಮಾಡುವುದು ಸಂವಿಧಾನಬದ್ಧ ಹಕ್ಕು, ಕರೆಕ್ಟು. ಆರಂಭದಲ್ಲಿ ಉಡಾಫೆ ಉತ್ತರ ಕೊಟ್ಟು ಪ್ರತಿಕ್ರಿಯಿಸಲು ನಿರಾಕರಿಸಿದ್ರು. ಸದನದ ಒಳಗೆ ಕೇಳಿದ್ರೆ ಉತ್ತರ ಕೊಡ್ತೀನಿ ಅಂತ ಕಲಾಪಕ್ಕೆ ಹೊರಟರು ಮಹದೇವಪ್ಪ ಅವರು. ವಸತಿ ಶಾಲೆಗಳಲ್ಲಿ ಕುವೆಂಪು ಬರಹ ಬದಲಾವಣೆ ವಿವಾದ ಎದ್ದ ನಂತರ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸಮರ್ಥನೆಯನ್ನ ಮಾಡ್ಕೊಳ್ಳಿ ಸರ್, ಮಾಡ್ಕೊಳ್ಳಿ. ವೆರಿ ಗುಡ್. ಸಾಹಿತಿಗಳ ಬದಲಾವಣೆ ಮಾಡೋಕ್ಕೆ ಅಲ್ಲ ಸರ್, ಅಲ್ಲಿ ಏನು ಸರ್, ನಾವು ಸಾಹಿತಿಗಳಲ್ವ ಬದಲಾವಣೆ ಮಾಡೋಕ್ಕೆ? ನಿಮ್ಮ ಇಲಾಖೆ ಅಲ್ವಾ ಸಚಿವರು? ಅದನ್ನ ಯಾಕೆ ಬದಲಾವಣೆ ಮಾಡ್ತೀರಿ? ಓಕೆ, ನಿಮ್ಮನ್ನಲ್ಲ ಸರ್ ಬದಲಾವಣೆ. ವೈ ಶುಡ್ ವಿ ಚೇಂಜ್ ಈಸ್ ರೈಟಿಂಗ್ಸ್? ಯಾರು ಹೇಳಿದ್ರು ಬದಲಾವಣೆ ಮಾಡ್ತೀವಿ ಸರ್? ಆಗ ಬರ್ದಿದಾರಲ್ಲ, ಇದನ್ನ ಚೇಂಜ್ ಮಾಡಿ ಬರ್ದಿದ್ದಾರೆ ಸರ್. ಅಲ್ಲ ಸರ್, ಇದನ್ನು ಬದಲಾವಣೆ ಯಾಕೆ ಮಾಡೋನು? ಊಟೋಲ್ಡ್ ಅವ್ರ ಸಾಹಿತ್ಯನ ನಾವ್ಯಾಕೆ ಬದಲಾವಣೆ ಮಾಡೋಣ? ಊಟೋಲ್ಡ್ ಅದನ್ನ ಯಾಕೆ ಮಾಡೋಣ್ರಿ? ಪ್ರಶ್ನೆ ಮಾಡೋದು ಕಾನ್ಸ್ಟಿಟ್ಯೂಷನ್ ರೈಟು. ಕೈ ಮುಗಿಯೋದು ಕುವೆಂಪು ಅವರ ಸಾಹಿತ್ಯದ ವಿಚಾರಗಳು. ವೈ ಶುಡ್ ವಿ ಚೇಂಜ್? ಚೇಂಜ್ ಮಾಡಿಲ್ಲ ಸರ್, ಈಗ ಬಿಜೆಪಿ ಅವರು ಹೇಳ್ತಿದ್ದಾರೆ ಸರ್. ಹೇಳ್ತೀನಲ್ಲ ಕೇಳಿದ್ರೆ, ಸಾಹಿತಿಗಳ ಬದಲಾವಣೆ ಮಾಡೋಕ್ಕೆ ಅಲ್ಲ ಸರ್, ಅಲ್ಲಿ ಏನು ಸರ್, ನಾವು ಸಾಹಿತಿಗಳಲ್ವ ಬದಲಾವಣೆ ಮಾಡೋಕ್ಕೆ? ನಿಮ್ಮ ಇಲಾಖೆ ಅಲ್ವಾ ಸಚಿವರು? ಅದನ್ನ ಯಾಕೆ ಬದಲಾವಣೆ ಮಾಡ್ತೀರಿ? ಓಕೆ, ನಿಮ್ಮನ್ನಲ್ಲ ಸರ್ ಬದಲಾವಣೆ. ವೈ ಶುಡ್ ವಿ ಚೇಂಜ್ ಈಸ್ ರೈಟಿಂಗ್ಸ್? ಯಾರು ಹೇಳಿದ್ರು ಬದಲಾವಣೆ ಮಾಡ್ತೀವಿ ಸರ್? ಆಗ ಬರ್ದಿದಾರಲ್ಲ, ಇದನ್ನ ಚೇಂಜ್ ಮಾಡಿ ಬರ್ದಿದ್ದಾರೆ ಸರ್. ಅಲ್ಲ ಸರ್, ಇದನ್ನು ಬದಲಾವಣೆ ಯಾಕೆ ಮಾಡೋನು? ಊಟೋಲ್ಡ್ ಅವ್ರ ಸಾಹಿತ್ಯನ ನಾವ್ಯಾಕೆ ಬದಲಾವಣೆ ಮಾಡೋಣ? ಊಟೋಲ್ಡ್ ಅದನ್ನ ಯಾಕೆ ಮಾಡೋಣ್ರಿ? ಪ್ರಶ್ನೆ ಮಾಡೋದು ಕಾನ್ಸ್ಟಿಟ್ಯೂಷನ್ ರೈಟು. ಕೈ ಮುಗಿಯೋದು ಕುವೆಂಪು ಅವರ ಸಾಹಿತ್ಯದ ವಿಚಾರಗಳು. ವೈ ಶುಡ್ ವಿ ಚೇಂಜ್? ಚೇಂಜ್ ಮಾಡಿಲ್ಲ ಸರ್, ಈಗ ಬಿಜೆಪಿ ಅವರು ಹೇಳ್ತಿದ್ದಾರೆ ಸರ್. ಹೇಳ್ತೀನಲ್ಲ ಕೇಳಿದ್ರೆ, ಸಾಹಿತಿಗಳ ಬದಲಾವಣೆ ಮಾಡೋಕ್ಕೆ ಅಲ್ಲ ಸರ್, ಅಲ್ಲಿ ಏನು ನನ್ನ ಪ್ರಕಾರ ಮಹದೇವಪ್ಪ ಅವರಿಗೆ ಏನಾಗಿದೆ ಅನ್ನೋದರ ಅರಿವೇ ಇಲ್ಲ ಅಂತ ಅನ್ಸುತ್ತೆ ಅವರ ಇಲಾಖೆಯಲ್ಲಿ. ಯು ಡೋಂಟ್ ಹ್ಯಾವ್ ಎನಿ ನಾಲೆಜ್ ಆಫ್ ದಟ್ ಚೇಂಜಸ್. ಅದರ ಬಗ್ಗೆ ಏನು ಬದಲಾವಣೆ ಆಗಿದೆ ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ಸುಮ್ಮನೆ ಏನೋ ಹೇಳಬೇಕು, ಕೇಳ್ಕೊಂಡು ಹೋಗ್ತೀರ. ಅಲ್ಲಿ ಸರಿಯಾಗಿ ಏನು ಕೇಳ್ತಾ ಇದ್ದಾರೆ ಅನ್ನೋದು ಕನಿಷ್ಠ ಕೇಳುವಂಥ ಸೌಜನ್ಯವೂ ಕೂಡ ಇದ್ದಂಗಿಲ್ಲ ಅವರಿಗೆ. ನಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದು ಏನೋ ಕೇಳುತ್ತಾ ಇದ್ದಾರೆ, ಅದು ಕುವೆಂಪು ಅವ್ರ ವಿಚಾರದಲ್ಲಿ ಏನೋ ಬದಲಾವಣೆ ಆಗಿದೆ ಅಂತೆ. ಯಾರು ಹೇಳಿದ್ರು ನಿಮಗೆ ಅಂತಾರೆ. ಹೇಳಿದ್ದಲ್ಲ ಸರ್, ಬದಲಾವಣೆ ಮಾಡಿದ್ದಾರೆ. ಅವ್ರಿಗೆ ಗೊತ್ತೇ ಇಲ್ವೇನೋ? ಅಂದರೆ ಇವರನ್ನ ಮೀರಿ ಅಧಿಕಾರಿಗಳು ವರ್ತನೆಯನ್ನ ಮಾಡ್ತಾ ಇದ್ದಾರೆ ಇವರ ಇಲಾಖೆಯಲ್ಲಿ ಅನ್ನೋದು ಸ್ಪಷ್ಟವಾಗಿದೆ. ಇವರನ್ನು ಯಾರು ಕೇಳೋರು ಹೇಳೋರು ಇಲ್ಲ. ಸಚಿವರುಗಳನ್ನು ಸುಮ್ಮನೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಬರ್ತಾರೆ. ಏನೇ ನಿರ್ಧಾರ ತೆಗೆದುಕೊಳ್ಳೋದು ಆದರೆ ಅದು ಅಧಿಕಾರಿಗಳೇ ಅನ್ನೋದರ ಬಗ್ಗೆ ಸ್ಪಷ್ಟವಾಗಿ ಈಗ ಅಧಿಕಾರಿಗಳು ಡಿಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಸಾಹಿತಿಗಳ ಬದಲಾವಣೆ ಮಾಡೋಕ್ಕೆ ಅಲ್ಲ ಸರ್, ಅಲ್ಲಿ ಏನು ಸರ್, ನಾವು ಸಾಹಿತಿಗಳಲ್ವ ಬದಲಾವಣೆ ಮಾಡೋಕ್ಕೆ? ನಿಮ್ಮ ಇಲಾಖೆ ಅಲ್ವಾ ಸಚಿವರು? ಅದನ್ನ ಯಾಕೆ ಬದಲಾವಣೆ ಮಾಡ್ತೀರಿ? ಓಕೆ, ನಿಮ್ಮನ್ನಲ್ಲ ಸರ್ ಬದಲಾವಣೆ. ವೈ ಶುಡ್ ವಿ ಚೇಂಜ್ ಈಸ್ ರೈಟಿಂಗ್ಸ್? ಯಾರು ಹೇಳಿದ್ರು ಬದಲಾವಣೆ ಮಾಡ್ತೀವಿ ಸರ್? ಆಗ ಬರ್ದಿದಾರಲ್ಲ, ಇದನ್ನ ಚೇಂಜ್ ಮಾಡಿ ಬರ್ದಿದ್ದಾರೆ ಸರ್. ಅಲ್ಲ ಸರ್, ಇದನ್ನು ಬದಲಾವಣೆ ಯಾಕೆ ಮಾಡೋನು? ಊಟೋಲ್ಡ್ ಅವ್ರ ಸಾಹಿತ್ಯನ ನಾವ್ಯಾಕೆ ಬದಲಾವಣೆ ಮಾಡೋಣ? ಊಟೋಲ್ಡ್ ಅದನ್ನ ಯಾಕೆ ಮಾಡೋಣ್ರಿ? ಪ್ರಶ್ನೆ ಮಾಡೋದು ಕಾನ್ಸ್ಟಿಟ್ಯೂಷನ್ ರೈಟು. ಕೈ ಮುಗಿಯೋದು ಕುವೆಂಪು ಅವರ ಸಾಹಿತ್ಯದ ವಿಚಾರಗಳು. ವೈ ಶುಡ್ ವಿ ಚೇಂಜ್? ಚೇಂಜ್ ಮಾಡಿಲ್ಲ ಸರ್, ಈಗ ಬಿಜೆಪಿ ಅವರು ಹೇಳ್ತಿದ್ದಾರೆ ಸರ್. ಹೇಳ್ತೀನಲ್ಲ ಕೇಳಿದ್ರೆ, ಸಾಹಿತಿಗಳ ಬದಲಾವಣೆ ಮಾಡೋಕ್ಕೆ ಅಲ್ಲ ಸರ್, ಅಲ್ಲಿ ಏನು ಸರ್, ನಾವು ಸಾಹಿತಿಗಳಲ್ವ ಬದಲಾವಣೆ ಮಾಡೋಕ್ಕೆ? ನಿಮ್ಮ ಇಲಾಖೆ ಅಲ್ವಾ ಸಚಿವರು? ಅದನ್ನ ಯಾಕೆ ಬದಲಾವಣೆ ಮಾಡ್ತೀರಿ? ಓಕೆ, ನಿಮ್ಮನ್ನಲ್ಲ ಸರ್ ಬದಲಾವಣೆ. ವೈ ಶುಡ್ ನಾವೇನು ಸಾಹಿತಿಗಳೇನ್ರಿ ಬದಲಾವಣೆ ಮಾಡೋಕ್ಕೆ ಅಂತಾರೆ. ಅಂದರೆ ನಿಮ್ಮ ಅಧಿಕಾರಿಗಳ ಸಾಹಿತಿಗಳ ಬದಲಾವಣೆ ಮಾಡಿದ್ರಲ್ಲ ಸರ್, ಯಾವ ಆಧಾರದ ಮೇಲೆ ಬದಲಾವಣೆ ಮಾಡಿದ್ದಾರೆ? ಇಷ್ಟ ಬಂದಂಗೆ ಬದಲಾವಣೆ ಮಾಡೋಕ್ಕೆ ಅವ್ರ ಮನೆ ಅಂತ ಅಂದ್ಕೊಂಡಿದ್ದಾರೆ ಅಧಿಕಾರಿಗಳು. ಇಷ್ಟ ಬಂದಂಗೆ ಚೇಂಜ್ ಮಾಡ್ಕೊಂಬಿಟ್ಟು ಅದು ಯಾವುದೋ ಗ್ರೂಪಲ್ಲಿ ಹಾಕ್ಕೊಂಡ್ರಂತೆ, ಅದನ್ನು ಚೇಂಜ್ ಮಾಡಿ ಎಲ್ಲ ಕಡೆ ಹಾಕಿದ್ರಂತೆ. ಅಂದರೆ ನಿಮಗೆ ಮಾನ ಮರ್ಯಾದೆ ಇಲ್ಲ ನಿಮ್ಮ ಅಧಿಕಾರಿಗಳ ಮುಂದೆ. ಪಕ್ಕ ನಿಮ್ಮ ಅಧಿಕಾರಿಗಳೇ ನಿಮ್ಗೆ ಮಾನ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ಅರ್ಥ ಆಯ್ತು ಅದರದ್ದು. ಸೊ ಹಾಗಾಗಿ ಈ ವರ್ತನೆ ಆಗ್ತಾ ಇದೆ. ಪ್ರಶ್ನೆ ಮಾಡೋದು ಸಂವಿಧಾನಬದ್ಧ ಹಕ್ಕು. ಹೌದು, ನಾವೆಲ್ಲ ಪ್ರಶ್ನೆ ಮಾಡಿದಾಗ ಏನು ಹೇಳ್ತೀರಾ?
ಮಾಧ್ಯಮಗಳು ಪ್ರಶ್ನೆ ಮಾಡಿದರೆ ಬೇರೆ, ಉಳಿದವರೆಲ್ಲ ಪ್ರಶ್ನೆ ಮಾಡ್ಕೊಂಡು ಓಡಾಡ್ಬೋದು ಅಂತ. ನಿಮ್ಮನ್ನು ಯಾರು ಪ್ರಶ್ನೆ ಮಾಡಬಾರ್ದು. ನಿಮ್ಮನ್ನು ಪ್ರಶ್ನೆ ಮಾಡಿದರೆ ತಾಳ್ಮೆನೇ ಇರಲ್ಲ ನಿಮಗೆ. ನಿಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದು, ಅದು ಕುವೆಂಪು ಅವರದ್ದು. ನೀವೇ ಪದೇ ಪದೇ ಹೇಳ್ತೀರಾ ಸರ್ವಜನಾಂಗದ ಶಾಂತಿಯ ತೋಟ ಇದು ಅಂತ ಹೇಳಿ. ಅದೇ ಕುವೆಂಪು ಅವರ ಒಂದು ಸಾಹಿತ್ಯದ ಭಾಗವನ್ನು ನೀವು ತೆಗೆದಾಕ್ತಾ ಇದ್ದೀರಾ ಅಂತಂದಾಗ ಏನ್ರಿ ಇದು?